ಅಲ್ಲಿ ನನ್ನ ಮನಸ್ಸು ಫುಲ್ಲು ಹೋಗಿತ್ತು. ಮತ್ತೆ ಎರಡನೇ ಜೀವ ಬಂದಿತ್ತು ನನಗೆ. ಒಂದು ತಿಂಗಳಿಗೆ ಒಂದು ಅಪ್ಪ ಬಂದು ನಿಮ್ಮ ಹತ್ರ ಮಾತಾಡಿದ್ರೆ ನನಗೆ ದೇವ್ರನ್ನ ಕಂಡಂಗೆ ಆಗ್ತದೆ ಇಲ್ಲಿ ಬಂದು ಹೋಗೋದು. ನಮ್ಮ ನಮ್ಮ ಊರು ಅರೆಕ್ಕಾಡು, ನೇತಾಜಿ ನಗರ. ನಾವು ಮಡಿಕೇರಿ ತಾಲೂಕು. ಹೆಸರು ನನ್ನ ಹೆಸರು MK ಗುರುರಾಜು. ವಯಸ್ಸು 58. ನನಗೆ ಈ ಎಡದ ಕೈದು ಈ ಕಡೆಯಿಂದ ಒಂದು ನೋವು ಬರ್ತಿತ್ತು. ನೋವು ಬಂದೇಟಿಗೆ ಇಲ್ಲಿ ಎದೆ ನೋವು ಶುರು ಆಗ್ತದೆ. ಶುರು ಆಗೋತ್ತಿಗೆ ಏನಾಗ್ತದೆ ಅಂತ ಹೇಳಿದ್ರೆ ನನಗೆ ಫುಲ್ ಡೆಡ್ ಆಗ್ತಿದೆ. ನನಗೆ ಬೆವರು ಬಂದುಬಿಡ್ತದೆ. ಬೆವರು ಬಂದು ಒಂದು 2-3 ನಿಮಿಷ ಕಳೆದ ಮೇಲೆ ಅದು ಕಂಪ್ಲೀಟ್ ಕ್ಲಿಯರ್ ಆಗ್ತದೆ. ಸಡನ್ನೇ ನನಗೆ ಒಂದು ದಿನ ಏನಾಯಿತು ಅಂತಂದರೆ ವಾಂತಿ ಶುರುವಾಯಿತು, ಮೇಲ್ಕೈ ನೋವು ಶುರುವಾಯಿತು. ನಾನು ಕೆಲಸಕ್ಕೆ ಹೋಗಿದ್ದೆ, ಹೋಗೋ ಜಾಗದಿಂದ ಸಡನ್ನೇ ಬಿದ್ದುಬಿಟ್ಟೆ. ಅಲ್ಲಿಂದ ನಾನು ನೆಟ್ಟಿಗೆ ಆಸ್ಪತ್ರೆಗೆ ಹೋದೆ. ಅಲ್ಲಿ ಹೋದೇಟಿಗೆ ನನ್ನನ್ನು ಆಪ್ರೇಷನ್ ಮಾಡಿದರು. ಒಂದು ಇಲ್ಲಿಂದ ಈ ಎಡದ ಕೈದು ಇಲ್ಲಿ ಕಟ್ ಮಾಡಿದ್ದಾರೆ, ಮತ್ತು ಇಲ್ಲಿ ಸೊಂಟದ ಕೆಳಗೆ ಇಲ್ಲಿಯೂ ಕಟ್ಟಿ ಮಾಡಿಬಿಟ್ಟು ಅಲ್ಲಿಂದ ಎಲ್ಲ 4 ಬ್ಲಾಕು, ಅದರಲ್ಲಿ 3 ಬ್ಲಾಕ್ ತಗೊಂಡಿದ್ದಾರೆ. ಇನ್ನೊಂದು ಬ್ಲಾಕ್ ಇತ್ತು. ಆ ಡಾಕ್ಟರ್ ಹತ್ರ ವಿಚಾರಿಸಿ ನೋಡೋತ್ತಿಗೆ ಅವ್ರು ಹೇಳಿದ್ರು 1,25,000 ರೂಪಾಯಿ ಆಗಬೇಕು. ಇಲ್ಲದೆ ಹೋಗಿದ್ರೆ ನೀವು ಇಲ್ಲಿ ಅಡ್ಮಿಟ್ 2 ಬ್ಲಾಕ್ 3 ಬ್ಲಾಕ್ ತೆಗೆಯೋತ್ತಿಗೆ ನಿಮಗೆ 1,05,000ಕ್ಕೆ ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ಅಲ್ಲಿಂದ ನಮಗೆ ಅಷ್ಟೊಂದು ಹಣ ನಮ್ಮ ಕೈಯಲ್ಲಿ ಇದ್ದಿಲ್ಲ. ನಾವು ಬೇಜಾರು ಆಗಿ ನಾವೇನು ಮಾಡಿದ್ರೆ ಮನೆಯಲ್ಲಿ ಇದ್ದು ಅಲ್ಲಿಂದ ಬಂದು ಇಲ್ಲಿಂದ ತೆಗೆದ ಮೇಲೆ ನನಗೀಗ ಫುಲ್ ಕ್ಲಿಯರ್ ಆಗಿದೆ. ನಾನು ಈಗ ಫುಲ್ ಚೆನ್ನಾಗಿದ್ದೀನಿ. ಸುಳ್ಯಕ್ಕೆ ಹೋಗಿ 2 ಚೆಕಪ್ ಮಾಡಿದ್ದೀನಿ. ಅದರಿಂದ ಡಾಕ್ಟ್ರು ಹೇಳಿದ್ದಾರೆ ಏನು ತೊಂದರೆ ಏನಿಲ್ಲ, ಚೆನ್ನಾಗಿದ್ದೀನಿ. ಈಗಿಂದ 8-10 ವರ್ಷ ಆಗಿದೆ ಸರ್. ನಾನು ಇಲ್ಲಿಂದ ಚಿಕಿತ್ಸೆ ಮಾಡಿಬಿಟ್ಟು ಒಂದು 7 ತಿಂಗಳು 8 ತಿಂಗಳು ಕಳೆದ ಮೇಲೆ ಚಿಕ್ಕ ಪುಟ್ಟ ಕೆಲಸ ಮಾಡೋಕ್ಕೆ ಶುರುವಾಯಿತು. ಈಗ ಒಳ್ಳೆ ಚೆನ್ನಾಗಿ ಎಲ್ಲ ಕೆಲಸ ಮಾಡೋಕ್ಕೂ ರೆಡಿಯಾಗಿದ್ದೀನಿ. ದೇವ್ರ ದಯೆಯಿಂದ ತೊಂದರೆ ಇಲ್ಲ. ಜೀವನದಲ್ಲಿ ಹೇಳಿದ್ರೆ ನನ್ನ ಸತ್ತು ಹುಟ್ಟು 2ನೇ ಜೀವ ಬಂದಂಗೆ ನನಗೆ ಬಂದಿದೆ. ಅದರಿಂದ ಡಾಕ್ಟ್ರನ್ನು ಮರೆಯೋಕ್ಕೆ ನನಗೆ ಆಗೋದಿಲ್ಲ. ನಮ್ಮ ಹಬ್ಬದಲ್ಲಿ ಒಂದು 5ಕ್ಕೆ ಮಾಡಿಕೊಡ್ತೀನಿ ಅಂತ ಹೇಳಿದ್ದೀನಿ. ಅದರದ್ದು ಕಾಲು ದುಡ್ಡು ಹೋಗ್ಬಿಟ್ಟು ಒಂದು ಭಾಗನೂ ಆಗಿಲ್ಲ ನನಗೆ. ಇಲ್ಲಿ ಈಗ ಒಂದು 8-10 ವರ್ಷದಿಂದ ನಾನಿಲ್ಲಿ ಮದ್ದು ತೆಕ್ಕೊಂಡು ಇದ್ದೀನಿ. ನನಗೆ ಈಗ ಎಲ್ಲ ಕೂಡಿ ಒಂದು 10,000 ಒಳಗೆ ಅಲ್ಲದೆ ಮೇಲೆ ಆಗಿಲ್ಲ. ಹೋಗಿ ಅಲ್ಲಿ ಚೆಕಪ್ ಮಾಡಿ ಬಂದು ಗುಡ್, ಏನಿಲ್ಲ, ಎಲ್ಲ ಚೆನ್ನಾಗಿದೆ. ಈಗ ಎಲ್ಲ ಕೆಲಸ ಮಾಡ್ತೀನಿ ಸರ್. ಎಲ್ಲ ಅಂತ ಹೇಳಿದ್ರೆ ನನಗೆ ನಮ್ಮ ಎಲ್ಲಿ ಗುಂಡಿ ತೆಗೆಯೋದು, ಕಾಫಿ ಗಿಡ ಮಾಡೋದು, ಮತ್ತು ಮರ ತೋದು, ಮತ್ತು ಎಲ್ಲ ಕೆಲಸ 50 ಕೆಜಿ ಮೇಲೆ ಹೊರಬರುತ್ತೆ ಅಂತ ಹೇಳಿದ್ರೆ ಅಂದ್ರೂ ಒಂದೊಂದು ಸಂದರ್ಭದಲ್ಲಿ ಹೊರಬೇಕಾಗ್ತದೆ. ಸ್ವಲ್ಪ ಸುಸ್ತಾಗ್ತದೆ, ಅದು ಸಾರಿಲ್ಲ. ಡಾಕ್ಟ್ರಿಗೂ ಇಲ್ಲಿ ಇರುವ ಪೇಷಂಟ್ಗಳಿಗೆ ಎಲ್ಲರಿಗೂ ಧನ್ಯವಾದಗಳು. ನೀವು ಚೆನ್ನಾಗಿ ಆಗಿ ಹೋಗ್ಬೇಕು ಅಂತ ನನ್ನ ಬೇಡಿಕೆ. ಯಾಕೆ ನಾನು ಕಷ್ಟಪಟ್ಟಿದ್ದೀನಿ, ಅದರಿಂದ ನಾನು ಹೇಳ್ತಾ ಇರೋದು.